ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಯಾರು ಬರಲಿದ್ದಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಲೇಜಿನೆಸ್ ಬರ್ತಾ ಇದೆ, ಮತ್ತೊಂದು ಕರೇಜ್ ಇದೆ, ಇಲ್ಲೊಂದು ನಥಿಂಗ್ನೆಸ್, ಮತ್ತೊಂದು ಥಂಡರ್ ಬೋಲ್ಟ್, ಇಲ್ಲೊಂದು ಮೈಂಡ್. ನೋಡಿ ಹೇಗಿದೆ ಅವ್ರ ಮನಸ್ಸು, ಡಿಸ್ಟರ್ಬ್ ಆಗಿದೆ, ಏನೋ ಯೋಚನೆಗಳಿದೆ, ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಅದು ನಿಮ್ಮ ನೆನಪುಗಳು ಬರ್ತಾ ಇರಬಹುದು, ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಮನಸ್ಸಿದೆ. ಆದರೆ ಇಲ್ಲೇನೋ ಥಂಡರ್ ಬೋಲ್ಟ್ ಬಂದಿದೆ. ಹಾಗೆ ನಥಿಂಗ್ನೆಸ್, ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ, ಅದಕ್ಕೆ ಅವರು ಡಿಸ್ಟರ್ಬ್ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ಬ್ರೀತ್, ಬಾಟಮ್ನಲ್ಲಿ ಕ್ಲೀನ್ ಇಟ್ ಅಪ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಯಾರ್ದೋ ಯೋಚನೆಗಳಿವೆ, ಅಲ್ಲಿ ಎರಡೂ ಭಾವನೆಗಳಿವೆ. ಒಂದೊಂದು ಸರಿ ನಿಮಗೆ ಭಾವನೆಗಳೇ ಇಲ್ಲದ ಮನಸ್ಸಿಗೆ ಪ್ರೀತಿ ಬರಲು ಹೇಗೆ ಸಾಧ್ಯ ಅಂತ ಅನಿಸಿದ್ರೆ, ಇನ್ನೊಂದು ಸರಿ ಇಲ್ಲ ಅವರು ಹಾಗಿಲ್ಲ, ಏನೋ ತೊಂದರೆ ಇದೆ, ಖಂಡಿತ ಅವ್ರಿಗೆ ನನ್ನ ನೆನಪಿದೆ ಅನ್ಕೋತೀರಾ. ಹೀಗೆಲ್ಲ ಯೋಚನೆ ಮಾಡೋರು ನೀವಾಗಿದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಇದು ಮದುವೆ ಆಗಿರೋರು, ಮದುವೆ ಆಗಿಲ್ದಿರೋರು, ಫ್ರೆಂಡ್ಸ್, ಹಾಗೆ ರಿಲೇಷನ್ಶಿಪ್ನಲ್ಲಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಸಂಬಂಧ ಅನ್ನೋದು ಹೃದಯದಿಂದ ಬರಬೇಕೇ ಹೊರತು ಅವಶ್ಯಕತೆಯಿಂದ ಅಲ್ಲ. ಹಾಗೆ ನೋಡಿದಾಗ ಇಲ್ಲೇನೋ ಪ್ಲೇಫುಲ್ನೆಸ್ ಇತ್ತು, ಲೇಜಿನೆಸ್ ಇತ್ತು. ಶುರುವಿನಲ್ಲಿ ನೀವು ಅವ್ರಿಗೆ ಇಷ್ಟ ಆಗಿದ್ರಿ. ಈ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಸ್ವಲ್ಪ ದಿನ ಮುಂದುವರೆದಿದೆ, ಆದರೆ ಅಲ್ಲಿ ಪ್ರೀತಿ ಇರಲಿಲ್ಲ. ಆಗಾಗ ಜಗಳಗಳಾಗ್ತಾ ಇತ್ತು, ಯಾವುದೋ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು. ಆದ್ರೂ ನೀವು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ರಿ, ಸಂತೋಷವಾಗಿದ್ರಿ. ಆದರೆ ನೀವು ಇಷ್ಟಪಡ್ತಾ ಇದ್ದ ವ್ಯಕ್ತಿ ನೀವು ಅಂದ್ಕೊಂಡಷ್ಟು ಸೀದಾ ಸಾದಾ ಇರಲಿಲ್ಲ. ನಿಮಗೆ ಸುಳ್ಳು ಹೇಳ್ತಾ ಇದ್ರು, ಪ್ರೀತಿ ನಾಟಕ ಮಾಡ್ತಾ ಇದ್ರು. ಶುರುವಿನಲ್ಲಿ ನೀವು ಅದನ್ನೆಲ್ಲ ನಂಬ್ಕೋತಾ ಇದ್ರಿ. ದಿನ ಕಳೆದ ಹಾಗೆ ಅವ್ರದ್ದು ಇನ್ನೊಂದು ಮುಖದ ಪರಿಚಯ ಆಗಿದೆ ನಿಮಗೆ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವುದೇ ಭಾವನೆಗಳಿಲ್ಲ, ಪ್ರೀತಿ ಇಲ್ಲ ಹಾಗನ್ಸೋಕೆ ಶುರು ಆಯಿತು. ಆಗಾಗ ಹೀಟೆಡ್ ಆರ್ಗ್ಯುಮೆಂಟ್ಸ್ ನಡೀತಾ ಇತ್ತು. ಆ ವ್ಯಕ್ತಿನ ನೀವು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ರಿ, ಮರೆಯಲಾರ್ದಂಥ ಪರಿಸ್ಥಿತಿ ಇತ್ತು. ಇಲ್ಲಿ ಕೆಲವರು ದೂರ ಆಗಿದ್ರೂ ಆಗಾಗ ಕಾಲ್ ಮಾಡೋದಿದೆ, ಮೆಸೇಜ್ ಮಾಡೋದಿದೆ. ಅದರಲ್ಲಿ ಯಾವುದೇ ಇಂಟೆನ್ಸಿಟಿ ಇಲ್ಲ. ಭೇಟಿ ಆಗ್ತೀನಿ, ಬರ್ತೀನಿ ಅನ್ನೋ ಮಾತುಗಳು ಸುಳ್ಳು ಭರವಸೆಗಳು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಈಗ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ, ಅವರ ಕರೆಂಟ್ ಫೀಲಿಂಗ್ಸ್. 8 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು 8 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 9 ಆಫ್ ವ್ಯಾಂಡ್ಸ್, ಇಲ್ಲೊಂದು ಕ್ವೀನ್ ಆಫ್ ಪ್ಯಾಂಟಿಕಲ್ಸ್, ಹಾಗೆ 3 ಆಫ್ ಕಪ್ಸ್ ಬರ್ತಾ ಇದೆ. ನೋಡಿ ಇಲ್ಲಿ ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಈ ವ್ಯಕ್ತಿ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಅನ್ನೋದಿದೆ, ಆದ್ರೂ ಮುಂದಿನ ಜೀವನದ ಬಗ್ಗೆ ಕನಸುಗಳಿದೆ. ಅದರಲ್ಲಿ ನೀವಿದ್ದೀರಾ ಸರಿ, ಆದರೆ ಮುಂದೆ ಏನಿದೆ ಹಾಗೆ ನೋಡಿದಾಗ ಏನೋ ಬ್ಲಾಕೇಜಸ್ ಇದೆ. ಹಾಗೆ ಮೂರನೇ ವ್ಯಕ್ತಿ ಎನರ್ಜಿ ಇದೆ. ಕೆಲವರು ಇಲ್ಲಿ ಮದುವೆ ಆಗಿರೋರಿದ್ದೀರಾ, ಸಿಂಗಲ್ ಆಗಿದ್ರೂ ಏನೋ ಚಾಯ್ಸಸ್ ಇದೆ ಇವ್ರಿಗೆ. ನಿಮ್ಮ ಪರಿಚಯ ಆಗಿದೆ ಸರಿ. ಶುರುವಿನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ರು, ನಿಮ್ಮನ್ನು ಭೇಟಿ ಮಾಡೋದು, ಗಂಟೆಗಟ್ಟಲೆ ಮಾತಾಡೋದು, ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಸಾಕಷ್ಟು ಓಡಾಡ್ತಾ ಇದ್ರು. ಆದರೆ ಈಗ ಮೊದಲಿನ ಪರಿಸ್ಥಿತಿ ಇಲ್ಲ. ಬೇಕೋ ಬೇಡವೋ ಹಾಗೆ ಕಾಲ್ ಮಾಡ್ತಾರೆ, ಏನೋ ಮೆಸೇಜ್ ಮಾಡ್ತಾರೆ. ಅದೆಲ್ಲ ನಿಮಗೀಗ ಬೇಜಾರಾಗ್ತಾ ಇದೆ. ಆಗಾಗ ನೀವು ಅದ್ರ ಬಗ್ಗೆ ಮಾತಾಡೋದು ಇದೆ, ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ಆದರೆ ಯಾವುದೋ ಟೈಮ್ಗೋಸ್ಕರ ಕಾಯ್ತಾ ಇರೋ ಹಾಗಿದೆ ಈ ವ್ಯಕ್ತಿ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ. 10 ಆಫ್ ಸಾರ್ಡ್ಸ್,
ಏನೋ ಮೋಸ ಹೋದೆ ಅನ್ನೋ ಭಾವನೆ ಇದೆ. ಆದ್ರೂ ನೀವು ಅವರನ್ನು ಬಿಟ್ಕೊಟ್ಟಿಲ್ಲ, ಅವ್ರಿಗೋಸ್ಕರ ಕಾಯೋದಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೊಂದು ಜಡ್ಜ್ಮೆಂಟ್. ಆಗಾಗ ನೀವು ಅವ್ರ ಬಗ್ಗೆ ಸ್ಪೈ ಕೆಲಸ ಮಾಡೋದಿದೆ. ಅವ್ರ ಜೀವನದಲ್ಲಿ ಯಾರೋ ಇದ್ದಾರೆ ಹಾಗನ್ಸುತ್ತೆ ನಿಮಗೆ. ಹಾಗಿರೋದ್ರಿಂದ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅದು ಯಾರೇ ಇರಬಹುದು ಅನ್ನೋ ಯೋಚನೆ ಇದೆ ನಿಮಗೆ. ಅವರಾಗಿ ಏನೂ ಹೇಳ್ದಿದ್ರು ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಅದಕ್ಕೆ ನೀವು ಅವರನ್ನು ಅಬ್ಸರ್ವ್ ಮಾಡೋದಿದೆ. ಅವ್ರು ಯಾವಾಗ ಆನ್ಲೈನಿಗೆ ಬರ್ತಾರೆ, ಯಾವಾಗ ಸೋಷಿಯಲ್ ಮೀಡಿಯಾನಲ್ಲಿ ಇರ್ತಾರೆ, ಯಾರ ಜೊತೆ ಮಾತಾಡ್ತಾ ಇರ್ತಾರೆ, ಅದೆಲ್ಲ ಕುತೂಹಲ ನಿಮಗಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಅವರ ಈ ಸ್ವಭಾವದಿಂದ ನಿಮಗಿಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ. ಆದ್ರೂ ಏನೋ ಹಠ ಇದೆ. ಒಂದು ಸರಿ ಮನಸ್ಸು ಕೊಟ್ಟಾಗಿದೆ, ಮತ್ತು ಆ ಜಾಗದಲ್ಲಿ ಬೇರೆ ಯಾರನ್ನೂ ನಿಮಗೆ ರಿಪ್ಲೇಸ್ ಮಾಡೋಕೆ ಇಷ್ಟ ಇಲ್ಲ. ಅಟ್ಯಾಚ್ಮೆಂಟ್ ಬೆಳೆದಿದೆ ಸರಿ, ಹೇಗಾದರೂ ಮಾಡಿ ಈ ಫ್ರೆಂಡ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನೋ ಹಠನೂ ಇದೆ ನಿಮಗೆ. ಆಗಾಗ ಡಿಪ್ರೆಸ್ ಆಗ್ತೀರಾ, ನಾನು ಮೋಸ ಹೋದೆ ಅನ್ಕೋತೀರಾ, ನಂಗೆ ಯಾಕೆ ಬೇಕಿತ್ತು ಇದೆಲ್ಲ, ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದಿದೆ. ಅಷ್ಟು ದಿನದಿಂದ ಬೆಳೆದಿರೋ ಆತ್ಮೀಯತೆನ ನಿಮ್ಮ ಕೈನಲ್ಲಿ ಕಡಿಮೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಗಲು ರಾತ್ರಿ ಒಂಥರ ಟೆನ್ಷನ್ನಲ್ಲಿದ್ದೀರಾ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಈ ವಿಷಯನ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀರಾ ನೀವು. ಆಗಾಗ ಇಂಪಲ್ಸಿವ್ ಆಗಿ ಅವ್ರಿಗೆ ಕಾಲ್ ಮಾಡೋದಿದೆ ನೀವು. ಮುಂದೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿ ಮತ್ತೆ ಅವ್ರು ಬರ್ತಾರೆ, ಹಾಗೆ ನೀವು ಕಾಯ್ತಾ ಇದ್ದೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಏನು ಬರುತ್ತೆ ನಿಮಗೆ, ಏನು ಮೆಸೇಜ್ಗಳು ಬರುತ್ತೆ. ಗೋಯಿಂಗ್ ವಿತ್ ದಿ ಫ್ಲೋ, ಮತ್ತೊಂದು ಅಬಂಡೆನ್ಸ್, ಮತ್ತೊಂದು ಲೆಟ್ಟಿಂಗ್ ಗೋ, ಇನ್ನೊಂದು ದಿ ಸೋರ್ಸ್ ಬರ್ತಾ ಇದೆ. ಹಾಗೆ ಸೈಲೆನ್ಸ್, ಇಲ್ಲೊಂದು ಬ್ರೇಕ್ ಥ್ರೂ. ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗೋದಿದೆ. ಅವ್ರ ಮನಸ್ಸು ಕಂಪೇರ್ ಮಾಡ್ಕೊಳ್ಳುತ್ತೆ. ನೀವು ಅವ್ರಿಗೆ ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನಿಧಾನವಾಗಿ ಆದ್ರೂ ಮನಸ್ಸಿಗೀಗ ಬುದ್ಧಿ ಬಂದಿದೆ ಅನ್ನಿಸ್ತಾ ಇದೆ. ಯಾಕೋ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಷ್ಟು ದಿನ ಏನೋ ಪ್ಲೇಫುಲ್ನೆಸ್ ಇತ್ತು, ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೊಂದು ಅಬಂಡೆನ್ಸ್ ಅಂದರೆ ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಲವ್. ನಿಮ್ಮನ್ನು ನೆನಪಿಸ್ಕೊಂಡಾಗ ಯಾಕೋ ಸ್ಪೆಷಲ್ ಫೀಲ್ ಆಗುತ್ತೆ ಅವ್ರಿಗೆ. ನಿಮ್ಮನ್ನು ಬಿಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಆದರೆ ಮುಂದೆ ಇಲ್ಲೊಂದು ಹ್ಯಾಪಿನೆಸ್ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ರೂ ಸರಿ, ಆದರೆ ಈಗ ಮನಸ್ಸಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ದೂರ ಆದಾಗಲೇ ಆ ವ್ಯಕ್ತಿ ಬೆಲೆ ಗೊತ್ತಾಗೋದು. ಅವ್ರ ಜೀವನದಲ್ಲಿ ಅವ್ರಿಗೆ ಚಾಯ್ಸಸ್ ಇತ್ತು ಸರಿ, ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಅನ್ನೋದು ಇದೆ ಇಲ್ಲಿ. ಈಗೀಗ ನೀವು ಅವ್ರಿಗೆ ಇಷ್ಟ ಆಗ್ತಾ ಇದ್ದೀರಾ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ, ಅವರು ಮತ್ತೆ ನಿಮ್ಮನ್ನು ಭೇಟಿ ಆಗಬಹುದಾ? ಇದಕ್ಕೆ ಏನು ಬರುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲಿ ಪೀಸ್ ನೋಡಿ, ನೀವು ಒಂದು ನೆಮ್ಮದಿ ಶಾಂತಿ ಕೊಡುವಂಥ ವ್ಯಕ್ತಿ ಅವ್ರಿಗೆ ಅನಿಸ್ತಾ ಇದೆ. ನೋ ಪ್ಲೇಸ್ ಲೈಕ್ ಹೋಮ್, ನೋಡಿದ್ರಾ? ಇಲ್ಲಿ ಫಾರ್ಕ್ ಇನ್ ದಿ ರೋಡ್, ದಾರಿಗೆ ಅಡ್ಡ ಆಗಿದ್ದಂಥ ಮುಳ್ಳು ಈಗ ದೂರ ಆಗಿದೆ. ಈಗ ನಿಮ್ಮ ಮೇಲೆ ಮನಸ್ಸಾಗಿದೆ. ನಿಮ್ಮಂಥ ವ್ಯಕ್ತಿ ಮತ್ತೆ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನೋ ಪ್ಲೇಸ್ ಲೈಕ್ ಹೋಮ್. ನಿಮ್ಮ ಜೊತೆ ಇದ್ದಾಗ ನೆಮ್ಮದಿ ಇತ್ತು, ಶಾಂತಿ ಇತ್ತು. ಈಗ ಅವ್ರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ಬಗ್ಗೆ ಕೂತು ಯೋಚನೆ ಮಾಡೋದಿದೆ ಅವರು. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಅನಿರೀಕ್ಷಿತವಾಗಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.